Keylight VFX Studios, short film, action, features films ಗೆ DI, coloring, editing, CG ಇದ್ರ ಏನೇ ಬೇಕಾದರೂ ವಿತ್ ಕ್ವಾಲಿಟಿ ಔಟ್ಪುಟ್ ರೀಸನಬಲ್ ರೇಟ್ ಮಾಡ್ಕೊಡ್ತಾರೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವೆಲ್ಕಮ್ ಟು ಕಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್. ಹಾಯ್, ನಾನು ಸಂತೋಷ್. 2017ರ ಮೊದಲನೇ ಶುಕ್ರವಾರದ ಮತ್ತೊಂದು ಸಿನಿಮಾ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗದೆ ಕಮಲ ಹಾಸನ್ ಆಕ್ಟ್ ಮಾಡಿ ಸಂಗೀತಂ ಶ್ರೀನಿವಾಸನ್ ಡೈರೆಕ್ಟ್ ಮಾಡಿದಂತ ಹಳೆ ಮೂಕ ಚಿತ್ರ. ಬಟ್ ಈ ಪುಷ್ಪಕ ವಿಮಾನಕ್ಕೂ ಆ ಪುಷ್ಪಕ ವಿಮಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಿನಿಮಾದ ಟೀಸರ್ ಹಾಗೂ ಪೋಸ್ಟರ್ ಡಿಸೈನ್ ನಲ್ಲೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಬಂದ್ರು. ಸಿನಿಮಾದ ಟೀಸರ್ ನೋಡಿದಾಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾಗಿರುತ್ತೆ, ಇದು ತಂದೆ ಹಾಗೂ ಮಗಳ ಬಗ್ಗೆ ಇರುವಂತ ಒಂದು ಕತೆ. ಅದು ಆ ಸ್ಪೆಷಲ್ ಪರ್ಸನ್ ಆಗಿರುವಂತ ತಂದೆ ತನ್ನ ಮಗಳನ್ನ ಯಾವ ರೀತಿ ನೋಡ್ಕೋತಾನೆ ಅನ್ನೋದೇ ಕತೆ. ತಂದೆ ಹಾಗೂ ಮಗಳು ಇಬ್ಬರೇ ಇರುವಂತ ಒಂದು ಸಣ್ಣ ಕುಟುಂಬ. ಇಬ್ರಿಗೂ ಏರೋಪ್ಲೇನ್ ಅಂದ್ರೆ ಇಷ್ಟ, ಅದರಲ್ಲೂ ಅಪ್ಪಂಗೆ ಸ್ವಲ್ಪ ಜಾಸ್ತಿನೇ. ತನ್ನ ಮಗಳಿಗೆ ಹೇಗಾದ್ರೂ ಮಾಡಿ ಒಂದು ಪುಟ್ಟ ಪುಷ್ಪಕ ವಿಮಾನ ಕೊಡಿಸ್ಬೇಕು ಅನ್ನೋದೇ ಆಸೆ. ಆ ವಿಮಾನ ತರಕ್ಕೆ ಅಂತ ಹೋದಾಗ ಒಂದು ದುರ್ಘಟನೆ ಆಗಿ ಜೈಲ್ ಪಾಲಾಗ್ತಾರೆ ರಮೇಶ್ ಅರವಿಂದ್. ಮತ್ತೆ ಜೈಲಿಂದ ಹೊರಗೆ ಬಂದು ತನ್ನ ಮಗಳಿಗೆ ಏರೋಪ್ಲೇನ್ ಕೊಡಿಸ್ತಾರ ಇಲ್ವೋ ಅನ್ನೋದೇ ಸಿನಿಮಾದ ಕತೆ. ಇಂಟರ್ನ್ಯಾಷನಲಿ ಬೇಸ್ಡ್ ಸಬ್ಜೆಕ್ಟ್. ಅಂದ್ರೆ ಇದು ರಿಮೇಕಾ? 2013ರ ಸೌತ್ ಕೊರಿಯನ್ ಭಾಷೆಯ ಟೆಗಲಾಗ್ ಅಂದ್ರೆ ಮಿರಾಕಲ್ ಇನ್ ಸೆಲ್ ನಂಬರ್ 7 ಅನ್ನೋ ಅಫಿಷಿಯಲಿ ರಿಮೇಡ್ ಸಿನಿಮಾ. ರಿಮೇಕ್ ಆದ್ರೂ ಸೌಂಡ್ ಡಿಸೈನ್ ಹಾಗೂ ವಿಜುವಲಿ ಈ ಸಿನಿಮಾ ತುಂಬಾ ಚೆನ್ನಾಗೇ ಇದೆ. ಎರಡಕ್ಕೂ ಒಂದೇ ವ್ಯತ್ಯಾಸ, ಅದರಲ್ಲಿ ಬ್ಯಾಗ್ಗೋಸ್ಕರ ತಂದೆ ಜೈಲು ಹೋದ್ರೆ ಇದರಲ್ಲಿ ವಿಮಾನ ತರಕ್ಕೆ ಅಂತ ಒಳಗೆ ಹೋಗ್ತಾರೆ. ಸಿನಿಮಾದ ಹೀರೋ ರಮೇಶ್ ಅರವಿಂದ್. ಫಸ್ಟ್ ಅವ್ರಿಗೊಂದು ಕಂಗ್ರಾಟ್ಸ್, ಯಾಕಂದ್ರೆ ಇದು ಅವ್ರಿಗೆ 100ನೇ ಸಿನಿಮಾ. ಈ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಕೆಲವು ಕಡೆ ಅತಿ ಅನ್ಸುತ್ತೆ. ಆದ್ರೂ ಇದು ಸ್ಪೆಷಲ್ ಪರ್ಸನ್ ಕ್ಯಾರೆಕ್ಟರೈಸೇಷನ್ ಆಗಿರೋದ್ರಿಂದ ಜನ ಅದನ್ನ ಮೆಚ್ಕೋತಾರೆ. ಅಷ್ಟೇ ಅಲ್ಲ, ನೋಡಿದ್ರು ಕಣ್ಣಲ್ಲಿ ನೀರು ತರಿಸ್ತಾರೆ. ಹಾಗೆ ಬೇಬಿ ಯುವಿನಾ ಪಾರ್ಥವಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ, ಹಾಗೆ ಆಡಿಯನ್ಸ್ ಮನ್ಸನ್ನು ಸೆಳೆದಿದ್ದಾರೆ. ಇನ್ನು ರವಿ ಕಾಳೆ ಜೈಲರ್ ಆಗಿ ಬಂದು ಅವ್ರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ಗೆ ಮಗಳಾಗಿ ಬರುವಂತ ರಚಿತಾ ರಾಮ್ ಲಾಯರ್ ಆಗಿ ಬಂದು ಅಪ್ಪನ್ ಕೇಸ್ನ ಗೆಲ್ಲೋಕೆ ಅಂತ ಬಂದು ಆಡಿಯನ್ಸ್ ಮನ್ಸನ್ನ ಗೆದ್ದಿದ್ದಾರೆ. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಸಿನಿಮಾಗೆ ಬೇಕಾದಂತ ಮ್ಯೂಸಿಕ್ ಹಾಗೂ ಸೌಂಡ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫರ್ ಭುವನ್ ಗೌಡ. ಕತೆ ಮೆಚ್ಚುವಂತ ವರ್ಕ್, ಅದಕ್ಕೆ ತಕ್ಕಂತ ಲೈಟಿಂಗ್, ಶಾರ್ಟ್ಸ್, ಫ್ರೇಮ್, DI ಹಾಗೂ ಕಲರಿಂಗ್ ಅದ್ಭುತವಾಗಿದೆ. ಸಿನಿಮಾದ ಡೈರೆಕ್ಟರ್ ರವೀಂದ್ರನಾಥ್. ಇದು ಅವ್ರಿಗೆ ಡೆಬ್ಯೂಟ್ ಸಿನಿಮಾ. ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ, ಆದ್ರೆ ಸ್ಕ್ರೀನ್ ಪ್ಲೇ ಹಾಗೂ ಡೈರೆಕ್ಷನ್ ಇನ್ನೂ ಚೆನ್ನಾಗಿ ಮಾಡಬಹುದಾಯ್ತು. ಯಾಕಂದ್ರೆ ಸಿನಿಮಾದ ಲಾಜಿಕ್ ನೋಡ್ತಾ ಹೋದ್ರೆ ಪ್ರಶ್ನೆಗಳು ನಮಗೆ ಕಾಡುತ್ತೆ, ಆದ್ರೆ ಅವ್ರ ಮೇಕಿಂಗ್ ಸ್ಟೈಲ್ ಹಾಗೂ ಶಾರ್ಟ್ ಕಂಪೋಸಿಂಗ್ಗಳು ಗೆದ್ದು ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿ ಆಡಿಯನ್ಸ್ ನ ಅಲಿಸಿದ್ದಾರೆ. ಅಪ್ಪಂಗಿರೋ ಬೆಳೆ, ಮಗಳಿಗಿರೋ ಪ್ರೀತಿ, ಜೈಲ್ ಕೈದಿಗಳಿಗಿರೋ ಅಳುಕುನು ತೋರಿಸಿದ್ದಾರೆ. ಸ್ವಲ್ಪ ರೈಟರ್ಸ್ ಸಲಹೆ ತಗೊಂಡಿದ್ದೀರಾ, ಇದಕ್ಕಿಂತ ಒಂದು ಬೆಟರ್ ಸ್ಕ್ರೀನ್ ಪ್ಲೇ ಮಾಡಬಹುದಾಗಿತ್ತು. ಸಿನಿಮಾದ ಪ್ಲಸ್ ಫೋಟೋಗ್ರಫಿ, ಸೌಂಡ್ ಡಿಸೈನ್ ಹಾಗೂ ಆರ್ಟ್ ಡಿಪಾರ್ಟ್ಮೆಂಟ್. ಅದೇ ಸಿನಿಮಾದ ಮೈನಸ್, ತಂದೆ ಮಗಳ ಬಗ್ಗೆ ಕತೆ ಹೇಳುವಾಗ ಫ್ಯಾಮಿಲಿ ಆಡಿಯನ್ಸ್ ಬರುತ್ತೆ ಅನ್ನೋ ಒಂದು ಚೂರು ಯೋಚನೆ ಮಾಡದೆ ಜೈಲೊಳಗೆ 4 ಜನ ಕೈದಿಗಳನ್ನ ಇಟ್ಕೊಂಡು ಆ ಹುಡುಗಿ ಮುಂದೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಬೇಕಾಗಿತ್ತ. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅದಕ್ಕೂ ಮೇಲೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಸೆಲ್ಫಿ ವಿಡಿಯೋ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಕಳಿಸಿ, ನಾವು ಅದಕ್ಕೂ ರಿಪ್ಲೈ ಮಾಡ್ತೀವಿ. ನಮಸ್ತೆ.